ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ನೀಡಲಾಗಿದೆ. ಏನಾದರೂ ಕ್ಲಾರಿಫಿಕೇಶನ್ ಇದ್ದರೆ ಸದಸ್ಯರು ಕೇಳಬಹುದು. ಇದು ಮೊನ್ನೆನೂ ಕೂಡ ಮಾನ್ಯ ಗೋಪಿನಾಥ್ ಅವರು ಕೇಳಿದಾಗ ಚರ್ಚೆ ಆಗಿದೆ. ಆದರೆ ಇದರಲ್ಲಿ ಶಾಸಕರು ಯಾವ ಮನೆಗಳು ಈ ನಿಗಮಗಳಿಂದ ಅಥವಾ ಇಂದಿರಾ ಆವಾಸ್ ರಾಜೀವ್ ಆವಾಸ್ ಯೋಜನೆಯಲ್ಲಿ ಆಗಿರಬಹುದು ಅಂಥದ್ದಕ್ಕೆ ಕೊಡಲಿಕ್ಕೆ ಕೇಳ್ತಾ ಇದ್ದಾರೆ. ಅದಕ್ಕೆ ಸ್ಪಷ್ಟವಾದಂಥ ಉತ್ತರವನ್ನು ನಾವು ನೀಡಿದ್ದೇವೆ. ಅದಕ್ಕೆ ಮಾನ್ಯ ಸಭಾಪತಿಗಳೇ, ಏನೋ ಕ್ಲಾರಿಫಿಕೇಶನ್ ಇದ್ದರೆ ಕೊಡ್ಲಿಕ್ಕೆ ತಯಾರಿ. ಸಭಾಪತಿಗಳೇ, ಕೆಲವು ನ್ಯೂನತೆಗಳು ತಾಂತ್ರಿಕವಾಗಿ ಆಗ್ತಾ ಇರೋದು ನಿಜ. ಅದು ಹೋದ ಬಾರಿ ಕೂಡ ನಾವು ಚರ್ಚೆ ಮಾಡಿದೆ. ಇದೇ ಸದನದಲ್ಲಿ ನನಗೆ 1-1.5 ತಿಂಗಳು ಬೇಕಂತನೂ ಕೂಡ ಸಮಯವನ್ನು ಕೇಳಿದೆ. ಸಾಕಷ್ಟು ಸುಧಾರಣೆಗಳನ್ನು ನಾವು ಮಾಡಿದ್ದೇವೆ. ಇನ್ಫ್ಯಾಕ್ಟ್ ನಮ್ಮ ಪ್ರೊಸೆಸ್ನಲ್ಲಿ ಯಾವುದೇ ಲೋಪ ಇಲ್ಲ, ಫ್ಲೋ ಚಾರ್ಟ್ನಲ್ಲಿ ಯಾವುದೇ ಲೋಪ ಇಲ್ಲ. ನಾವು ಅವ್ರು ಹೇಳಿದಂಗೆ ಸ್ವಲ್ಪ ತಾಂತ್ರಿಕವಾಗಿ ಲೋಪ ಇತ್ತು. ನಾನೇ ಸ್ವತಃ ಇದು ಎಲ್ಲ ತಂತ್ರಾಂಶ ಏನಿರ್ತದೆ ಅಧ್ಯಕ್ಷರೇ, ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರಿಂದ ಬರಬೇಕು ನಮಗೆ. ಅದರಿಂದ ಸ್ವಲ್ಪ ವಿಳಂಬ ಆಗ್ತಾ ಇರೋದ್ರಿಂದ ನಾನೇ ಕೇಂದ್ರ ಸಚಿವರಿಗೆ ಪತ್ರ ಬರೆದು ಹೀಗೆ ನಮಗೆ ಹೆಚ್ಚು ಮಾನವ ಸಂಪನ್ಮೂಲ ಬೇಕಾಗುತ್ತೆ ಅಂತ ನಾವು ಕೇಳ್ಕೊಂಡಾಗ ಕೇಂದ್ರ ಸಚಿವರು ಕೂಡ ಅದಕ್ಕೆ ಸ್ಪಂದಿಸಿಬಿಟ್ಟು ಹೆಚ್ಚು ಮಾನವ ಸಂಪನ್ಮೂಲವನ್ನು ಕೊಟ್ಟು ನಮಗೆ ಈ ತಂತ್ರಾಂಶವನ್ನು ಸುಧಾರಣೆ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಬಹುಶಃ ಇನ್ನೂ ಒಂದು 15-20 ದಿನದಲ್ಲಿ ಆಗ್ಬೋದು ಅಧ್ಯಕ್ಷರೇ. ಅವ್ರು ಹೇಳ್ದಂಗೆ ಈ ಎಂಟೈರ್ ಪ್ರೊಸೆಸ್ಸು ಏನು ಆಟೋಮೇಟೆಡ್ ಆಗಬೇಕಾಗಿತ್ತು, ಅದು ನಾವು ಮಾಡೋಕ್ಕೆ ಇನ್ನೂ ಹೋಗಿಲ್ಲ ಅಧ್ಯಕ್ಷರೇ. ಯಾಕಂದರೆ ಇದು ಹೊಸ ತಂತ್ರಜ್ಞಾನ ಇರೋದ್ರಿಂದ ಸಾಕಷ್ಟು ಕ್ವೇರೀಸ್ಗಳು ಬರ್ತಾ ಇದೆ, ನಮಗೆ ಕಂಪ್ಲೇಂಟ್ಸ್ಗಳು ಬರ್ತಾ ಇದೆ. ಪಿ ಡಿ ಒಗಳಿಗೆ ಇನ್ನೂ ಇದ್ರ ತಂತ್ರಾಂಶಗಳ ಬಗ್ಗೆ ಸಂಪೂರ್ಣವಾದಂಥ ಅವರಿಗೆ ಮಾಹಿತಿ ಇಲ್ಲ. ನಾವು 2-3 ಸರಿ ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ಸೊ ಅದು ಕಂಪ್ಲೀಟ್ಲಿ ಆಟೋಮೇಟೆಡ್ ಸಿಸ್ಟಮ್ ಏನಿದೆ, ದಟ್ ವಿ ವಿಲ್ ಡೂ ಒನ್ಸ್ ದ ಎಂಟೈರ್ ಸಿಸ್ಟಮ್ ಇಸ್ ಸ್ಟೆಬಿಲೈಸ್ ಟೆಕ್ನಿಕಲಿ ಅಧ್ಯಕ್ಷರೇ. ಇನ್ನೂ ಒಂದು ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ನಾವು ಮಾಡಿದ್ವಿ ಅಧ್ಯಕ್ಷರೇ. ಈಗ ತಮ್ಮ ಅರ್ಜಿ ಮುಂಚೆ ಬಂದಿದ್ರೆ ನಿಮ್ಮ ಅರ್ಜಿ ವಿಲೇವಾರಿ ಆಗೋ ತನಕ ನಿಮ್ಮ ಹಿಂದಿನ ಅರ್ಜಿ ಮುಂದೆ ನೆಕ್ಸ್ಟ್ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಸಮಸ್ಯೆಯಿಂದ ಬ್ಯಾಕ್ಲಾಗು ಆಗ್ತಾ ಇತ್ತು. ಅದನ್ನು ಕೂಡ ನಾವು NIC ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅದು ಫಸ್ಟ್ ಇನ್ ಫಸ್ಟ್ ಔಟನ್ನು ತೆಗೆದು CO ಹಂತದಲ್ಲಿ ನಾವು ತೆಗೆದುಬಿಟ್ಟು ಮುಂದೆ ಪ್ರೋಸೆಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದು ಸೀನಿಯಾರಿಟಿ ಸರಿ ಆಗ್ತಾ ಇದೆ ಅಧ್ಯಕ್ಷರೇ. ಅದು ಎರಡನೇದು, ಇದು ಸನ್ ಆಫ್ ಆ್ಯಂಡ್ ವೈಫ್ ಆಫ್ ಅಂತ ಏನು ಬಂದಿದೆ, ಅದು ಯಾವುದು ಕಂಪ್ಲೇಂಟ್ ನಮಗೆ ಬಂದಿಲ್ಲ. ಮಾನ್ಯ ಶಾಸಕರು ಅದು ಈ ಗಮನ ತಂದಿದ್ದಾರೆ. ಐ ವಿಲ್ ವೆರಿಫೈ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು ಆನ್ ದಟ್. ಅದು ಮತ್ತು ಸಿಟಿಸನ್ ಇಂಟರ್ಫೇಸ್ ಅಂತ ನಾವು ಮಾಡಿದ್ದೀವಿ. ನೇರವಾಗಿ ನಾಗರಿಕರಿಗೆ ಏನಾದರೂ ಸಮಸ್ಯೆಗಳಾಗಿದ್ರೂ ಕೂಡ ಅವರೇ ಅದನ್ನು ಸರಿಪಡಿಸ್ಕೋಬೋದು ಅಥವಾ ಅವ್ರದ್ರ ಬಗ್ಗೆ ಕೊಡ್ಬೋದು. ಅದರಲ್ಲೂ ಕೂಡ ಸ್ವಲ್ಪ ನ್ಯೂನತೆಗಳಿವೆ. ಬಟ್ 1 ತಿಂಗಳ ಹಿಂದೆ ಏನಾಗ್ತಾ ಇತ್ತು, ಅದು ಕಂಪ್ಲೇಂಟ್ಸ್ ಕಮ್ಮಿ ಆಗಿದೆ ಅಧ್ಯಕ್ಷ. ಈಗ ಸ್ವಲ್ಪ ಏನು ಅವ್ರ ಆಕಾರ ಇರ್ಬೋದು, ಹಳೆ ECಗಳು ಅಪ್ಲೋಡ್ ಮಾಡ್ತಾಯಿದ್ರು, ಅದೆಲ್ಲನೂ ಕೂಡ ಕಾಲಕ್ಕೆ ಪ್ರತಿ 10 ದಿನಕ್ಕೆ ಅಥವಾ 15 ದಿನಕ್ಕೆ ನಾವೇ ಒಂದು ಬುಲೆಟಿನ್ನು, ಒಂದು ನೋಟಿಸ್ಗಳನ್ನು ನಾವು ಸಿಟಿಸನ್ಸಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಇಶ್ಯೂ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಸೊ ಅದನ್ನು ಕೂಡ ಕಾಲಕ್ರಮೇಣ ಕಮ್ಮಿ ಆಗಿದೆ ಅಧ್ಯಕ್ಷರೇ. ಮತ್ತು ಅವ್ರೇನು ಹೇಳ್ತಾರೆ, ಗುಂಟ ಮತ್ತು ಸ್ಕ್ವೇರ್ ಫೀಟ್ನಲ್ಲಿ ಇತ್ತು ಅಂತ. ಅದು ನ್ಯೂನತೆ ಇಲ್ಲ ಅಧ್ಯಕ್ಷರೇ, ಮುಂಚೆ ಇತ್ತು. ಎಸ್ಪೆಷಲಿ ನಮ್ಮ ಕರಾವಳಿ ಭಾಗದಲ್ಲಿ ಇದೇ ಸದನದಲ್ಲಿ ಚರ್ಚೆ ಆಗಿತ್ತು. ಸ್ಕ್ವೇರ್ ಫೀಟು ಮತ್ತು ಸೆಂಟ್ಸಿಗಿರ್ಬೋದು, ಗುಂಟಾಗೆ ಮತ್ತು ಸೆಂಟ್ಸಿಗಿರ್ಬೋದು ಕನ್ವರ್ಷನ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಆ ನ್ಯೂನತೆನೂ ಕೂಡ ನಾವು ಸರಿಪಡಿಸಿದ್ದೇವೆ. 5 ಗುಂಟಕ್ಕಿಂತ ಕಮ್ಮಿ ಇರೋದು ಅವ್ರು ಕೇಳ್ತಾ ಇದ್ದಾರೆ. ಅದನ್ನು ನಾನು ಪರಿಶೀಲನೆ ಮಾಡಿ ಅವರಿಗೆ ಮಾಹಿತಿಯನ್ನು ತರಿಸ್ಕೊಡ್ತೀನಿ. ಯಾಕಂದರೆ ಆ್ಯಸ್ ಆಫ್ ನೌ ನಮಗೆ ಭಾಳ ಕಮ್ಮಿ ಕಂಪ್ಲೇಂಟ್ಸ್ ಇರೋದು ಅದ್ರ ಬಗ್ಗೆ. ಸೊ ನಮ್ಮ ಆದ್ಯತೆ ಏನಿದೆ, ಹೆಚ್ಚು ಸಿಟಿಸನ್ಸ್ ನಾಗರಿಕರು ಯಾವ್ದು ಕಂಪ್ಲೇಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ಮತ್ತು ಅವರೇನು ಭಾಳ ಪ್ರಮುಖವಾದಂಥ ಮತ್ತು ಪ್ರಸ್ತುತವಾದಂಥ ಪ್ರಶ್ನೆ ಇದೆ, ಯಾರು ಸರ್ಕಾರದಿಂದ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಕೇಳಿದರೆ ಅಥವಾ ಹೌಸಿಂಗ್ ಸ್ಕೀಮ್ನಲ್ಲಿದ್ದಾರೆ ಅವರಿಗೆ ನಾವು 11A ಮಾಡಿಕೊಡ್ಬೇಕು ಅಂದ್ಬಿಟ್ಟು ಇದು ನಮಗೆ ರೆವಿನ್ಯೂ ಮತ್ತು ಹೌಸಿಂಗ್ ಇಲಾಖೆಗೆ ಬರ್ತದೆ ಅಧ್ಯಕ್ಷರೇ. ನಾನು ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ಮಾತನಾಡ್ಕೊಂಡು ನಾವು 3 ಜನ ಕೂತ್ಕೊಂಡು ಇದು 11A ಕೊಡ್ಬೋದಂತ ವ್ಯಾಲಿಡ್ ಕ್ಲೇಮ್ ಇದೆ. ನನಗೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಬಟ್ ಐ ವುಡ್ ನಾಟ್ ಲೈಕ್ ಟು ಕಮಿಟ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಅಧ್ಯಕ್ಷರೇ. ಸೊ ಸಭಾಪತಿಗಳೇ, ಸೊ ಅದನ್ನು ಕೂಡ ನಾನು ಚರ್ಚೆ ಮಾಡ್ತೀನಿ ನಮ್ಮ ಹೌಸಿಂಗ್ ಮಿನಿಸ್ಟರು ಮತ್ತು ರೆವಿನ್ಯೂ ಮಿನಿಸ್ಟರ್ ಜೊತೆ. ಅದು ಹೊರತುಪಡಿಸಿ ಅಧ್ಯಕ್ಷರೇ, ಈಗಾಗಲೇ ಸುಮಾರು ನಮಗೆ 1,39,562
11A ಇಸೊತ್ತು ಅಪ್ಲಿಕೇಶನ್ ಬಂದಿದೆ. ಅದರಲ್ಲಿ 1,21,562 ಕ್ಲಿಯರ್ ಆಗಿದೆ. ಮತ್ತು 11B-ನಲ್ಲಿ 51,559 ಬಂದು 20 ಮಾತ್ರ ಕ್ಲಿಯರ್ ಆಗಿದೆ. ಸೊ ಪೆಂಡಿಂಗ್ ಈಸ್ ಅರೌಂಡ್ 51,000. ಅದನ್ನು ಕೂಡ ನಾವು 1 ತಿಂಗಳ ಒಳಗಡೆ ನಾವು ಕ್ಲಿಯರ್ ಮಾಡ್ತೀವಿ ಅಧ್ಯಕ್ಷರೇ. ಈ ಒಟ್ಟಾರೆ ಇದು ಒಂದು ವಿನೂತನವಾದಂಥ ಕಾರ್ಯಕ್ರಮ ಇದೆ. ಸ್ವಲ್ಪ ತಾಂತ್ರಿಕವಾಗಿ ಸ್ವಲ್ಪ ಲೋಪಗಳಿದ್ರೂ ಕೂಡ ಟೆಕ್ನಿಕಲಿ ಒಂದು 15 ದಿನದಲ್ಲಿ ಸ್ಟೆಬಿಲೈಸ್ ಆಗ್ಬೋದು ಅಧ್ಯಕ್ಷರೇ. ಇದನ್ನ ನಾವು ಡೈಲಿ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಖಂಡಿತವಾಗೂ ಸಾರ್ವಜನಿಕರಿಗೆ ತೊಂದರೆ ಆಗಲಾರ್ದಂಗೆ ನಾವು ಕೆಲಸವನ್ನು ಮಾಡ್ತೀವಿ. ಮತ್ತು ಒಂದೆರಡು ಯಾವುದು ಪ್ರಶ್ನೆಗೆ ಅವರು ಉತ್ತರ ಕೇಳಿದರೆ ಅದು ಅವ್ರಿಗೆ ತರಿಸ್ಕೊಡ್ತೀನಿ ಅಧ್ಯಕ್ಷ. ಅದು ಸ್ವಲ್ಪ ಕಷ್ಟ ಆಗ್ಬೋದು ಮಾನ್ಯ ಸಭಾಪತಿಗಳೇ. ಸಿಗಳಿಲ್ಲ ಅಂದರೆ ಹಳೆ ಸಿಗಳಿದ್ರೆ ಅದನ್ನು ಪರಿಷ್ಕರಣೆ ಹೇಗೆ ಮಾಡೋದು ಅಂತ ನೋಡ್ಬಿಟ್ಟು ನಾನು ಉತ್ತರ ಕೊಡಲಿಕ್ಕೆ ಆಗ್ತದೆ ಅಧ್ಯಕ್ಷರೇ. ಬಟ್ ಇಂಥದ್ದು ಸಮಸ್ಯೆಗಳು ಹೆಚ್ಚಾಗಿ ನಮ್ಮ ಗಮನಕ್ಕೆ ಬಂದಿಲ್ಲ. ಬಟ್ ಡೆಫಿನೆಟ್ಲಿ ವಿ ವಿಲ್ ಲುಕ್ ಇನ್ ಟು ದ್ಯಾಟ್ ಆಲ್ಸೋ ಅಧ್ಯಕ್ಷ.